ಇಬ್ಬರದ್ದು 3 ಜನಕ್ಕೆ ನಾವು ಪರಿಚಯ ಉಂಟು ಅಷ್ಟೇ. ಇಲ್ಲಿ ಎಲ್ಲರ ಪರಿಚಯ ಇಲ್ಲ ನನಗೆ. ಈ ಪ್ರಶ್ನೆಯಲ್ಲಿ ಹೇಳಿದ್ರು ಅಂತ ಇಲ್ಲಿಗೆ ಬರುವುದು, ಆಮೇಲೆ ಮರೆತು ಬಿಡುದು, ಇದು ಯಾಕೆ ಬೇಕು ಅಂತ ಹೇಳುದು ನಾನು. ಒಂದು ರೋಗಕ್ಕೆ ಒಂದೇ ಔಷಧಿ ಹಾಕುವಂಥದ್ದು 2 ಔಷಧಿ ಯಾಕೆ ತಗೊಳ್ತೀರಿ? ಈಗ ದುಡ್ಡು ಎಷ್ಟಲ್ವಾ? ಒಂದೇ ಔಷಧಿಯಿಂದ ನಿಮ್ಮ ಹೃದಯ ವಾಸಿ ಆಗ್ತದೆ ಅಂತಾದರೆ 2 ಔಷಧಿ ಯಾಕೆ? ಪ್ರಶ್ನೆಗೆ ಬಂದು ಎಲ್ಲರಿಗೂ ಅರ್ಥ ಆಗಬೇಕಲ್ಲ. ನಿಮಗೆ ಬುಡಕ್ಕೆ ಬೆಂಕಿ ಬಿದ್ದಾಗ ಮಾತ್ರ ಗೊತ್ತಾಗುತ್ತಲ್ಲ. ಈ ಪ್ರಶ್ನೆಯಲ್ಲಿ ಮೂಲ ಮಟ್ಟಕ್ಕೆ ಹೋಗಿ ಇಲ್ಲಿಗೆ ಬರ್ತೀರಿ, ಇಲ್ಲ ಅಲ್ಲಿಗೆ ಹೋಗ್ತೀರಿ. ಇಲ್ಲಿ ಬರೋದಿಲ್ಲ. ನೀವು ಬರ್ತೀರಿ, ನಿಮಗೆ ಹೇಳಿಲ್ಲ ನಾನು. ನಿಮ್ಮನ್ನು ಇಟ್ಕೊಂಡು ಬಾಕಿಯವರಿಗೆ ಹೇಳ್ತಾ ಇದ್ದೇನೆ. ನಾನು ಬಾಕಿಯವ್ರ ಪರಿಚಯ ಇಲ್ಲ ನನಗೆ. ನಿಮ್ಮನ್ನು ಇಟ್ಕೊಂಡು ಬಾಕಿಯವ್ರಿಗೆ ಹೇಳ್ತಾ ಇದ್ದೇನೆ, ನಿಮಗೆ ಹೇಳ್ತಾ ಇಲ್ಲ ನಾನು. ಏನಂತೀರಿ? ನೀವು ಒಂದು ನಿರ್ಣಯ ಇಟ್ಕೊಳ್ಳಿ ಜೀವನದಲ್ಲಿ. ನಿಮ್ಮನ್ನು ಇಲ್ಲಿಗೂ ಬರೋದು ಅಲ್ಲಿಗೆ ಬರೋದು ನಿಮ್ಮ ಸಮಯ ವ್ಯರ್ಥ, ನಿಮ್ಮ ದುಡ್ಡು ವ್ಯರ್ಥ. ಯಾವುದು ಬೇಕು ನಿಮಗೆ ಜೀವನದಲ್ಲಿ ನೀವು ಅದು ನಿರ್ಣಯ ಮಾಡ್ಕೊಳ್ಳಿ ಮೊದಲು. ನಮಗೆ ಅವಶ್ಯಕತೆ ಅಲ್ಲ, ನಿಮ್ಮ ಅವಶ್ಯಕತೆ ಹೊಸ ಬರುವುದು ಇಲ್ಲಿ. ಅರ್ಥ ನಾನು ಹೇಳಿದ್ದು. ಪೂರ್ವಜರು ಹೌದಪ್ಪ, ಈಗ ಯಾಕೆ ಹೀಗಾಯ್ತು ಮತ್ತೆ ಮಧ್ಯದಲ್ಲಿ? ಪೂರ್ವಜರು ಹಾಗಿದ್ರು ಅಂತಲ್ಲ, ಪೂರ್ವಜರು ಇದ್ದಾಗೆ ಮಾಡಬೇಕಿತ್ತಲ್ವ ನೀವು? ಯಾಕೆ ಬಿಟ್ಟಿದ್ದೀರಿ ನೀವು ಅದನ್ನು? ದಾರಿ ತಪ್ಪಿದಾಗ ಯಾಕೆ ಪ್ರತಿಭಟನೆ ಮಾಡಲಿಲ್ಲ ಅದಕ್ಕೆ? ನೀವು ಕೂಡ ಹೋದ್ರೆ ಅಂಜಲ್ ಸ್ವಾಮಿಯಿಂದ ಹೋದ್ರಿ ನೀವು ಅಲ್ಲಿಗೆ. ಈಗ ಯಾಕೆ ಇಲ್ಲಿಗೆ ಹೋಗೋದು ನಾನು? ಈಗ ಅರಿವಾಗಿದೆ, ಇದು ಸಾಲದು ಅರಿವಾಗಿ, ಇದು ಅರಿವಾಗಿ ಸಾಲದು ನೋಡಿ. ಇವತ್ತಿಗೂ ನಮ್ಗೆ ಎರಡು ಬೇಕು ಅಂತ ಹೇಳಿದ್ದಾರೆ, ಬೇಡ ಹೇಳೋದು ಅನ್ಕೊಳ್ತೀನಿ. ಇದೇ ಬೇಕು ಅಂತ ಅದರೇ ಬನ್ನಿ, ಇದೇ ಬೇಕು ನಮ್ಮ ಅದರೇ ಬನ್ನಿ. ಯಾರಿಗೋಸ್ಕರ ಇರುವುದಿಲ್ಲ ಹಾಗಾದರೆ? ಇಷ್ಟು 450 ವರ್ಷ ಇತಿಹಾಸ ಉಂಟು ನಿಮಗೊಂದು. ಅದು ಬಿಟ್ಟು ಮೊನ್ನೆ 30 ವರ್ಷದಿಂದ ನಾವೇ ಸಂಗತಿ ಮಾಡೋದು ಬೇಡ ಅಂದರೆ ಹೌದಲ್ವಾ? ಇದು ಪ್ರಶ್ನೆ ಇಟ್ಟಾಗ ನೀವು ಇಲ್ಲಿಗೆ ಬರಬೇಕು ಅಂತಂದ್ರೆ ಯಾಕೆ ಬರ್ತದೆ ಹಾಗೆ? ಈಗ ಎಲ್ಲ ದೈವಿಕ ಸಮಾಜದಲ್ಲಿ ಯಾವುದು ಮುಖ್ಯ ಆಗ್ತದೆ? ಇದು ಮುಖ್ಯವ, ಅದು ಮುಖ್ಯವ? ನಿಮಗೆ ಸಮಸ್ಯೆ ಬಂದಾಗ ಇದು ಮುಖ್ಯ ಅಂತ ಹೇಳುವುದಲ್ಲ, ನಿಮ್ಗೆ ಸಮಸ್ಯೆ ಬಂದಾಗ ಇದು ಮುಖ್ಯ ಅಂತ ಹೇಳುವುದಲ್ಲ. ನಿಮ್ಮ ಇಲ್ಲಿಂದ ಬರಬೇಕು, ಮನಸ್ಸಿಂದ ಬರಬೇಕು. ಕಷ್ಟ ಬಂದಾಗ ಪ್ರಶ್ನೆ ಇಟ್ಟಾಗ ಹೇಳಿ ಇಲ್ಲಿ ಬರೋದು ನೀವು. ಭಾಗ್ಯ ಸಮಯಕ್ಕೆ ಅಲ್ಲಿ ಹೋಗುದು, ಕಿಸೆ ಖಾಲಿ ಆದ್ಮೇಲೆ ಇಲ್ಲಿ ಬರೋದು. ಇದೆಲ್ಲ ಯಾರಿಗೆ ಬೇಕಾಗಿದೆ? ನಿಮ್ಮ ಹತ್ರ ನಾವೇ ದುಡ್ಡು ಕೇಳಲಿಲ್ಲ, ಬೇಕಾಗಿದೆ ಮೋಸ. ಸತ್ಯದಿಂದ ಮಾತಾಡಿ, ಕಷ್ಟ ಆದಾಗ ಬರೋದಲ್ಲ. ನೋಡಿ, ಯಾವತ್ತು ಹೆತ್ತ ತಾಯಿಗೆ ಪಕ್ಕದ ಮನೆಯೊಳಗೆ ಸಂಬಂಧ ಅಮ್ಮ ಅಂತ ಕರಿಬೋದು, ಅದು ಹೆತ್ತ ತಾಯಿ ಆಗುದಿಲ್ಲ. ಇಷ್ಟು ವಿಷಯ ಅರ್ಥ ಮಾಡ್ಕೊಳ್ಳಿ. ಇದು ಇಡೀ ಸಮಾಜಕ್ಕೆ ಮುಟ್ಟಬೇಕು ಅಂತ ನಾನು ಈ ಥರ ಮಾಡೋದು. ನಾನು ಇಡೀ ಸಮಾಜಕ್ಕೆ ಮುಟ್ಟಬೇಕಿದೆ. ಸುಮ್ಮನೆ ನಮಗೆ ಅದು ಇರಲಿ ಇದು ಇರಲಿ, ನಮ್ಗೆ ಇಬ್ಬರು ಗುರು ಬಿಟ್ಟ ಶುರುವಾಗಿದೆ. ಈಗ ಇಬ್ಬರು ಗುರುಗಳು ನಮಗೆ ಅಂತ ಇದು ಆಗೋದಿಲ್ಲ. ಒಬ್ಬ ಮಗನಿಗೆ ಒಬ್ಬನೇ ಅಪ್ಪ, ಇಬ್ಬರು ಅಪ್ಪ ಆಗೋದಿಲ್ಲ. ಹೌದಾ? ಮತ್ತೆ ಎಂತ ಇಬ್ಬರು ಅಪ್ಪ ಅಂತ ಹೇಳುದು? ಈಗೆಲ್ಲ ಸಾಲು ಇಲ್ಲ. ಇದು ಅರಿವಾಗ್ತಾ ಉಂಟಂದ್ರೆ ಬುಡಕ್ಕೆ ಬಿಟ್ಟು ನಿಮಗೆ ಬೆಂಕಿಯಿಂದ ಅರಿವಾಗುವುದಿಲ್ಲ. ನಾನು ಬಿಡುದಿಲ್ಲ ಇಷ್ಟಕ್ಕೆ. ಇದಕ್ಕೊಂದು ಇತ್ಯರ್ಥ ಮಾಡಿ ಅನಿಸುವುದು. ಶಿಷ್ಯ ವರ್ಗಕ್ಕೆ ಇದರ ಬಗ್ಗೆ ಜಾಗೃತಿ ಉಂಟಾಗಬೇಕು. ನಮ್ಮದು ಯಾವುದನ್ನು ನೀವು ಅರ್ಥ ಮಾಡ್ಕೊಳ್ಳಿ. ನಿಮಗೆ ಅರ್ಥ ಆಗದೆ ಹೊರತು ಅಲ್ಲಿಗೂ ಬರ್ತೇವೆ ಅಲ್ಲಿಗೂ ಹೋಗ್ತೇವೆ, ಹೋಗಿ ತೊಂದರೆ ಇಲ್ಲ. ನಿಮಗೆ ಒಳ್ಳೆಯದಾಗ್ತದೆ. ನಿಮಗೊಂದು ವಿಶ್ವಾಸ ಬೇಕು, ನಂಬಿಕೆ ಬೇಕು ಮನಸ್ಸಲ್ಲಿ. ನಮ್ಮದು ಇದೇ ಗುರುಪೀಠ, ನಾವು ಉದ್ಧಾರ ಆಗೋದು ಇಲ್ಲಿಂದಲೇ ಅಂತೇಳಿ. ನೀವು ಹಾಗಿದ್ರೆ ಇಲ್ಲಿ ಬಂದು ನೀವು ಇಲ್ಲಿ ಲಕ್ಷ್ಯ ತಗೊಂಡ್ರೆ ಉದ್ಧಾರ ಆಗ್ತೀರಿ. ನಾವು ಸುಮ್ಮನೆ ಅಲ್ಲಿಗೂ ಹೋಗ್ತೇವೆ ಇಲ್ಲಿಗೂ ಬರ್ತೇವೆ, ನಮ್ಗೆ ಇಬ್ಬರು ಬೇಕು ಅಂತಂದರೆ ಅದು ಏನು ಕೆಲಸ ಮಾಡೋದಿಲ್ಲ. ನೀವು ಸಮಸ್ಯೆಯನ್ನು ಪ್ರವೃತ್ತಿ ಮಾಡಿದರೆ ಅದು ನಿಮಗೆ ಕತೆ ಕಾಣೋದಿಲ್ಲ. ನಂಬಿಕೆ ಬೇಕು, ವಿಶ್ವಾಸ ಬೇಕು. ನಮ್ಗೆ ಇಲ್ಲಿಂದ ಬಂದರೆ ನಮ್ಗೆ ಒಳ್ಳೆಯದಾಗೋದು ಅಂತ. ನೋಡಿ, ನೀವು ಹೀಗೆ ಮಾಡಿದ್ರೆ ಇನ್ನು 10 ಸರ್ತಿ ಪ್ರಶ್ನೆ ಇಟ್ಟು ಅಷ್ಟಮಂಗಲ ಮಾಡಿ ಕೂಡ ಬರುವುದು ನಿಮಗೆ ಅದೇ ಹೊರತು ಇನ್ನೊಂದು ಬರುವುದಿಲ್ಲ. ನಿಮಗೆ ನಾನೇ ಕೊಡ್ತೇನೆ ಬೇಕಾದ್ರೆ. ನೀವು ಇದೇ ಥರ ಮಾಡ್ತಾ ಇದ್ರೆ ಇಡೀ ಸಮಾಜದವರು ಇನ್ನು 10 ಸರ್ತಿ ಪ್ರಶ್ನೆ ಇಟ್ಟರು ಅದು ಹಾಗೆ ಬರೆದು ಕೊಡ್ತಾರೆ ನಮಗೂ. ಇದು ಅಂದರೆ ಯಾವುದು ಪರಿಹಾರ ಆಗದ ಸಮಸ್ಯೆ ಇದೆ.
ನೀವು ಎಷ್ಟು ಸರ್ತಿ ಇವತ್ತು ಪಾದ ಪೂಜೆ ಮಾಡಿದರೆ ಎಷ್ಟು ಸರ್ತಿ ಬಂದು ಕೈ ಮೂರು ಅಷ್ಟೇ ಬರುತ್ತೀವಿ. ನಿಮ್ಮ ಮನಸ್ಸು ಶುದ್ಧ ಆಗದೇನೆ ಎಷ್ಟು ಪ್ರಶ್ನೆ ಇಟ್ಟರು ಅಷ್ಟೇ. ಪಶ್ಚಾತ್ತಾಪ ಆಗದೆ ಪ್ರಾಯಶ್ಚಿತ್ತಕ್ಕೆ ಬೆಲೆ ಇಲ್ಲ. ಈ ಪಶ್ಚಾತ್ತಾಪ ಇಲ್ಲದೆ ಇದೆ, ಪ್ರಾಯಶ್ಚಿತ್ತ ಯಾಕೆ ಮಾಡುತ್ತೀವಿ ಅಲ್ವಾ? ನಾನು ಪ್ರಯೋಜನ ಹೇಳಿದ್ವಿ. ಎಷ್ಟು ಪಾದ ಪೂಜೆ ಮಾಡಿ ಒಂದು ತಂದೆ ನೀರು ವೆಚ್ಚ, ನಿಮ್ಮ ಸಮಸ್ಯೆ ಪರಿಹಾರ ಆಗುವುದಿಲ್ಲ. ನೀವು ಮತ್ತೆ ಪ್ರಶ್ನೆ ಹೇಳಿ ನಾಳೆ ಅದೇ ಬರ್ತದೆ. ನೀವು ನಿಮ್ಮ ಮೂಲ ಪೀಠವನ್ನು ಬಿಟ್ಟಿದ್ದೀರಿ ಅಂತ ನೀವು ಅದೇ ನಾನು ಹೇಳ್ತೇನೆ ಸರ್. ನೀವು ಕುತ್ಕೊಂಡು ಅವರಿಗೂ ಗೊತ್ತುಂಟು ಹೀಗಾಗಿದೆ ಅಂತ. ಎಲ್ಲ ಮೂಲ ಪೀಠದ ಅಂತ ಗೊತ್ತುಂಟು, ಆದ್ರೂ ಏನು ಮಾಡುವುದು? ಏನು ಮಾಡುವುದು? ಸಮಾಜ ಬಿಡಿ ಅಂತ ಹೇಳಲಿಲ್ಲ, ನೀವು ಅಲ್ಲೇ ಹೋಗಿ ಇಲ್ಲಿ ಬರೋದು ಬೇಡ ಬೇಡ ಅಂತ ಹೇಳಿ. ನೀವು ಎರಡು ದೋಣಿ ಮ್ಯಾಗ ಕಾಲಿಟ್ಟರೆ ದಳ ಸೇರಲ್ಲ, ಒಂದು ದೋಣಿ ಕಾಲಿಟ್ಟರೆ ದಳ ಸೇರ್ತಾರೆ. ನಮ್ಮ ಹತ್ರ ಬಿಡ್ಲಿಕ್ಕೆ ಸಾಧ್ಯ ಉಂಟು? ಅದು ಕೇಳ್ದಲ್ಲ ಈಗ ನಮ್ಮ ಹತ್ರ ಬಿಡ್ಲಿಕ್ಕೆ ಸಾಧ್ಯ ಉಂಟಾ? ಎಂತ ಗೊತ್ತಿಲ್ಲ, ಎಂತಾಗಿದೆ ಗೊತ್ತಿಲ್ಲ. ಸಮಸ್ಯೆ ಬಂದ ನೆನಪಾಗ್ತದೆ ನಮ್ಗೆ. ನಮ್ಗೆ ಹೋದೆ ಮಠ ಮೂಲ ಮಠ ಅಂತ ಅಲ್ಲಿವರೆಗೆ ನೆನಪಾಗೋದಿಲ್ಲ. ಎಷ್ಟು ಜನ ಬೇಕು ನಿಮಗೆ? ಎಷ್ಟು ಜನ ಬೇಕು ನೀವು ಬರೋರು? 95% ಅವರೇ ಇರೋದು. ಬಂದವ್ರದ ಕೇಳಿ ನಾನು ವಿಚಾರಿಸ್ತೇನೆ, ಸುಮ್ಮನೆ ಕೇಳ್ತೇನೆ ನಾನು. ಹೌದು ಹೇಳ್ತಾ ಒಪ್ಕೊಳ್ತೇನೆ, ಅವ್ರಿಗೆ ಗೊತ್ತಿರೋದಿಲ್ಲ.